ನಮಸ್ಕಾರ. ನನಗೆ ತುಂಬ ಜನ ಹೆಣ್ಮಕ್ಳು ಬಂದು ಕೇಳ್ತಾ ಇರ್ತಾರೆ, ಮೇಡಮ್ ಏನೇನೋ ಮ್ಯಾನಿಫೆಸ್ಟೇಷನ್ ಹೇಳ್ಕೊಡ್ತಾ ಇರ್ತೀರಾ, ಮದುವೆ ಆಗಿ ಸುಮಾರು ವರ್ಷ ಆಯಿತು, ಎಲ್ಲ ಟೆಸ್ಟ್ಗಳನ್ನು ಮಾಡಿಸ್ಕೊಂಡಿದ್ದೀವಿ, ಆದರೂ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ತುಂಬಾ ಕಷ್ಟ ಆಗ್ತಾ ಇದೆ, ಹೇಗೆ ಪ್ರೆಗ್ನೆನ್ಸಿಯನ್ನು ಮ್ಯಾನಿಫೆಸ್ಟ್ ಮಾಡೋದು ಅಂತ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಆ ಪೇರೆಂಟ್ ಆಗಬೇಕು ಅನ್ನೋ ಫೀಲಿಂಗೇ ತುಂಬ ಅದ್ಭುತವಾದದ್ದು. ಅಂಥದ್ರಲ್ಲಿ ಇದನ್ನು ಮ್ಯಾನಿಫೆಸ್ಟ್ ಮಾಡೋದು ಕೂಡ ತುಂಬ ಸುಲಭ. ಮೊದಲನೇದಾಗಿ ಈ ಪ್ರೆಗ್ನೆನ್ಸಿ ಅನ್ನೋದು ಹೇಗಪ್ಪ ಆಗತ್ತೆ ಒಂದು ಸೋಲ್ ರೆಲ್ಮಲ್ಲಿ ಅಂತ ಹೇಳಿದ್ರೆ, ಪ್ರತಿಯೊಂದು ಆತ್ಮವು ಕೂಡ ನಮ್ಮನ್ನು ಚೂಸ್ ಮಾಡುತ್ತೆ. ನಾವಿಷ್ಟೇ ನಮಗೆ ನಂಗೆ ಈ ಥರ ಮಗು ಬೇಕು, ಹಂಗೆ ಮಗು ಬೇಕು, ಈಗಲೇ ಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಹುಟ್ಟು ಸಾವು ಎರಡೂ ಕೂಡ ಭಗವಂತನ ಕೈಯಲ್ಲಿರುತ್ತೆ. ಆತ ಕಂಡುಬಿಟ್ರೆ ಒಂದು ಕ್ಷಣ ಮಾತ್ರ. ಆದರೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಮ್ಯಾನಿಫೆಸ್ಟೇಷನನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಈಗ ನಿಮ್ಮ ಹತ್ರ ಎಂಥದೇ ಫಲವತ್ತಾದ ಬೀಜ ಇರಲಿ, ಮರಳೇ ಸರಿಯಾಗಿಲ್ಲ ಅಂತ ಹೇಳಿದರೆ ಆ ಬೀಜದಲ್ಲಿ ಎಂಥದೇ ಶಕ್ತಿ ಇರಲಿ ಕೂಡ ಅದು ಅಲ್ಲಿ ಫಲ ಬರಲಿಕ್ಕೆ ಸಾಧ್ಯನಾ? ಇಲ್ಲ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಫಸ್ಟು ನಮ್ಮ ಆರೋಗ್ಯವನ್ನು ನಾವು ತುಂಬ ಅಚ್ಚುಕಟ್ಟಾಗಿಟ್ಕೋಬೇಕು. ಎಷ್ಟೋ ಸತಿ ನನಗೊಂದು ಮಗು ಬೇಕು ಅಂತ ಆಸೆ ಇರುತ್ತೆ, ಆದರೆ ನನ್ನ ಡಯೆಟ್ನ ನಾನು ಫಾಲೋ ಮಾಡ್ತಾ ಇರಲ್ಲ, ಲೇಟ್ ನೈಟನ್ನು ಮಲಗೋದಾಗಿರ್ಬೋದು, ಎಂಡ್ಲೆಸ್ ಸ್ಕ್ರೋಲಿಂಗ್ ಮಾಡೋದು, ಇದೆಲ್ಲವನ್ನು ನಾವು ಮಾಡ್ತಾ ಇರ್ತೀವಿ. ನೋಡಿ, ಒಂದು ಸೋಲ್ ನಮ್ಮನ್ನು ಚೂಸ್ ಮಾಡಬೇಕಾದ್ರೆ ನಾವು ತುಂಬ ಹೈ ವೈಬ್ರೇಷನ್ ಥಾಟ್ಸಲ್ಲಿ ಇರಬೇಕು. ಅಂತ ಹೇಳಿದರೆ ನಮ್ಮ ಮನಸ್ಸನ್ನು ಅತಿ ಪರಿಶುದ್ಧವಾಗಿ ಇಟ್ಕೊಂಡಿರ್ಬೇಕಾಗತ್ತೆ. ಯಾಕಂತ ಹೇಳಿದರೆ ಸೋಲ್ ನಮ್ಮನ್ನು ಚೂಸ್ ಮಾಡ್ತಾ ಹೋಗುತ್ತೆ. ಯಾವಾಗ ನೋಡಿ ನೀವು ಏನಾಗಿರ್ತೀರೋ ಅದನ್ನು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಯಾವಾಗಲೂ ಐ ವಾಂಟ್ ದಿಸ್ ಅಂದಾಗ ಏನು ವಾಂಟ್ ಅನ್ನೋದೇನಂತ ತೋರಿಸುತ್ತೆ ಅಂತ ಹೇಳಿದರೆ ಲ್ಯಾಕ್ ಆಫ್ ಎನರ್ಜಿ. ಯಾವಾಗ ಅದು ನನ್ನಲ್ಲಿ ಇಲ್ಲ ಅಂತ ಹೇಳ್ತೇವೋ, ನನ್ನ ಹತ್ರ ಇಲ್ಲ ಅಂತ ಹೇಳ್ಕೊತಾ ಇರ್ತೀನೋ, ಅದನ್ನೇ ನಾನು ಅಟ್ರಾಕ್ಟ್ ಮಾಡ್ತಾ ಹೋಗ್ತಾ ಇರ್ತೀನಿ. ಎಷ್ಟೋ ಸತಿ ನೋಡಿ ಕಷ್ಟದ ಮೇಲೆ ಕಷ್ಟ ಬರ್ತಾ ಇರುತ್ತೆ, ಖುಷಿಯಾಗಿರೋರು ಖುಷಿಯಾಗೇ ಇರ್ತಾರೆ ಅಲ್ವಾ? ಇದೇ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಮ್ಯಾನಿಫೆಸ್ಟೇಷನ್ಗೆ. ಹಾಗಾಗಿ ನೀವು ಮೊದಲು ಏನಾಗಿ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಫಸ್ಟು ನಿಮ್ಮ ಹೆಲ್ತನ್ನು ಮೆಂಟಲಿ ಫಿಸಿಕಲಿ ಎರಡೂ ಕೂಡ ಸ್ಟೆಬಿಲಿಟಿಯಲ್ಲಿ ಇಟ್ಕೊಳ್ಳಿ. ನಂತರ ಏನಂತ ಹೇಳಿದರೆ, ಬೆಳಗ್ಗೆ ಎದ್ದ ಕೂಡಲೇ ಅಟ್ಲೀಸ್ಟು ಒಂದು 15 to 20 ಮಿನಿಟ್ಸು ಪ್ರಾಣಾಯಾಮ ಮಾಡೋದು ಅಥವಾ ಅನುಲೋಮ ವಿಲೋಮ ಮಾಡೋದು, ಸೈಲೆನ್ಸ್ ಆಗಿರೋದನ್ನು ಕಲ್ತ್ಕೊಳ್ಳಿ. ಯಾವಾಗ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲಿನ ಹಸಲ್ ಬಸಲನ್ನು ನೋಡ್ತಾ ಇರೋದಾಗಿರ್ಬೋದು, ಅಥವಾ ಏನೋ ಒಂದು ಸುದ್ದಿಗಳನ್ನು ಕೇಳೋದಾಗಿರ್ಬೋದು, ಇದೆಲ್ಲವೂ ಕೂಡ ಗೊತ್ತಿಲ್ಲದೆ ನಮಗೆ ಆ್ಯಂಗ್ಸೈಟಿ ಹೆಚ್ಚು ಮಾಡ್ತಾ ಹೋಗುತ್ತೆ, ನಮ್ಮ ಪ್ರೊಲ್ಯಾಕ್ಟಿನ್ ಲೆವೆಲ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇಂಥ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ. ಯಾವಾಗಲೂ ಅಷ್ಟೇ ನಾವು ಎಷ್ಟು ಕಾಮಾಗಿರ್ತೀವಿ, ಕಂಪೋಸ್ಡ್ ಆಗಿರ್ತೀವಿ, ನಮ್ಮ ಬಾಡಿ ಈಸಲ್ಲಿರುತ್ತೆ. ಯಾವಾಗಲೂ ಇಂಥದ್ದು ಸುದ್ದಿ ನೋಡೋದು, ಎಂಡ್ಲೆಸ್ ಸ್ಕ್ರೋಲಿಂಗ್ ಮಾಡೋದ್ರಿಂದ ಕೂಡ ಗೊತ್ತಿಲ್ಲದೆ ಹಾಗೆ ನಾವು ಸ್ಟ್ರೆಸ್ಸನ್ನು ಇನ್ಕ್ರೀಸ್ ಮಾಡ್ಕೋತಾ ಹೋಗ್ತೀವಿ. ಹೀಗೆ ಮಾಡಲಿಕ್ಕೆ ಹೋಗಬೇಡಿ. ಬಾಡಿಯನ್ನು ಈಸಾಗಿರ್ಲಿಕ್ಕೆ ಶುರು ಮಾಡಿ ಯೋಗ ಮಾಡೋದಾಗಿರ್ಬೋದು, ಧ್ಯಾನ ಮಾಡೋದಾಗಿರ್ಬೋದು, ಇದೆಲ್ಲವೂ ಕೂಡ ನಿಮ್ಮ ವೈಬ್ರೇಷನನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ನಂತರ ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ನೋಡಿ, ನಿಮ್ಗೆ ಏನನ್ನಾದರೂ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ, ಪ್ರೆಗ್ನೆನ್ಸಿಯನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿದರೆ ಔಟ್ಕಮ್ ಏನು? ಒಂದು ಮಗು. ಸೊ ಒಂದು ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರಿನ ಒಂದು ಮಗು ಫೋಟೋ ಹಾಕಲಿಕ್ಕೆ ಶುರು ಮಾಡಿ ಅಫರ್ಮೇಷನ್ಸ್ಗಳನ್ನು ಹೇಳ್ಕೊತಾ ಹೋಗಿ. ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ತಿ, ಐ ಆಮ್ ವೆಲ್ಕಮಿಂಗ್ ಅ ಹೆಲ್ದಿ ಬೇಬಿ. ನಗುವಿನ ಸದ್ದಾಗಿರ್ಬೋದು, ಇದೆಲ್ಲವನ್ನು ಇಮ್ಯಾಜಿನ್ ಮಾಡ್ಕೋತಾ ಹೋಗಿ. ತಕ್ಷಣ ನೀವು ಯಾವಾಗಲೂ ಹೇಳ್ಕೊತಾ ಹೋಗಿ, ಐ ಆಮ್ ಮೆಂಟಲಿ ಫಿಸಿಕಲಿ ಫಿಟ್, ಐ ಆಮ್ ವೆಲ್ಕಮಿಂಗ್ ಅ ಹೆಲ್ದಿ ಹ್ಯಾಪಿ ಚೈಲ್ಡ್ ಇನ್ ಮೈ ಲೈಫ್, ಮೀ ಆ್ಯಂಡ್ ಮೈ ಹಸ್ಬೆಂಡ್ ಆರ್ ವೆರಿ ಹ್ಯಾಪಿ ಇನ್ ಅವರ್ ಲೈಫ್ ಅಂತ. ಹೀಗೆ ಯಾವಾಗ ಎಲ್ಲವೂ ಪಾಸಿಟಿವ್ ಅಫರ್ಮೇಷನನ್ನು ಹೇಳ್ಕೊಳ್ತಾ ಹೋಗ್ತಿರೋ, ನಿಮ್ಮ ಸುಪ್ತ ಮನಸ್ಸಿಗೆ ಗೊತ್ತಾಗಲ್ಲ. ನೋಡಿ, ಮತ್ತೆ ಇನ್ನೊಂದೇನಂತ ಹೇಳಿದರೆ, ಮಲಗೋಕ್ಕಿಂತ ಮುಂಚೆ ನಿಮ್ಮ ಮಧ್ಯದಲ್ಲಿ ನಿಮ್ಮ ಮತ್ತು ನಿಮ್ಮ ಪತಿಯ ಮಧ್ಯದಲ್ಲಿ ಒಂದು ಮಗು ಮಲಗಿರೋ ಹಾಗೆ, ನಗ್ತಾ ಇರೋ ಹಾಗೆ, ಎಲ್ಲವನ್ನು ಮಗುವಿನ ಸ್ಮೆಲ್ ಎಲ್ಲವನ್ನು ಫೀಲ್ ಮಾಡಲಿಕ್ಕೆ ಶುರು ಮಾಡಿ. ಪ್ರೆಗ್ನೆನ್ಸಿಯನ್ನು ಫೀಲ್ ಮಾಡಬೇಕು ಅಂತ ಹೇಳಿದರೆ ಬರೀ ಪ್ರೆಗ್ನೆನ್ಸಿಯನ್ನು ಮಾತ್ರ ಮ್ಯಾನಿಫೆಸ್ಟ್ ಮಾಡೋದಲ್ಲ, ಔಟ್ಕಮ್ ಏನು? ಮಗು. ಆ ಮಗುವಿನ ನಗು ಎಲ್ಲವನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗಿ. ಮತ್ತು ಜರ್ನಲಿಂಗ್ ಬರೀತಾ ಹೋಗಿ. ಅಂತ ಹೇಳಿದರೆ ಐ ವಾಂಟ್ ಅಂತ ಬರೆಯೋಕ್ಕೆ ಹೋಗಬೇಡಿ, ಐ ಆಮ್ ಹ್ಯಾವಿಂಗ್ ಅ ಹ್ಯಾಪಿ ಹೆಲ್ದಿ ಬೇಬಿ, ಮೈ ಬೇಬಿ ಈಸ್ ಹ್ಯಾಪಿ, ಎಲ್ಲವನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಬರೀತಾ ಹೋಗಿ. ಒಂದು ವೈಟ್ ಪೇಪರ್ ತೊಗೊಂಡು ರೆಡ್ ಪೆನ್ನಲ್ಲಿ ಬರೀರಿ. ಯಾಕೆ ರೆಡ್ ಪೆನ್ ಅಂತ ಹೇಳಿದ್ರೆ, ನೋಡಿ, ಇವಾಗ ಸಿಗ್ನಲ್ಲಲ್ಲೂ ಕೂಡ ಅಥವಾ ನಾವೆಲ್ಲೋ ಒಂದು ಕಡೆ ರೆಡ್ ಬಟ್ಟೆ ಹಾಕಿದರೆ ನಮ್ಗೆ ಅಟೆನ್ಷನ್ ಸಿಗ್ತಾ ಹೋಗುತ್ತೆ. ಹಾಗೆ ರೆಡ್ಡಿಗೆ ಮ್ಯಾನಿಫೆಸ್ಟೇಷನ್ ಪವರ್ ಇದೆ. ಸೊ ಎಲ್ಲವನ್ನು ಬರೀತಾ ಹೋಗ್ತಾ ಹೋಗಿ. ಮತ್ತು ಚಿಕ್ಕ ಚಿಕ್ಕ ವಿಷಯಕ್ಕೂ ಗ್ರೇಟ್ಫುಲ್ ಆಗಿರಿ. ಹಿಂಗಂತ ಹೇಳಿದ್ರೆ ಈ ಪ್ರೋಸೆಸ್ಸು ತುಂಬ ಕಷ್ಟ ಇರುತ್ತೆ.
ಯಾವಾಗಲೂ ಏನೋ ಒಂದು ಟೆಸ್ಟ್ ಮಾಡಿಸ್ತೀವಿ ಅಥವಾ ಯಾರಿಗೋ ಒಂದು ಮಗು ಇರೋದನ್ನು ನೋಡ್ತೀವಿ, ನಮ್ಗೆ ಯಾಕೆ ಹಿಂಗಿಲ್ಲ ಅಂತ ಹೇಳಿ ಮನಸ್ಸಿಗೆ ಬೇಜಾರು ಮಾಡ್ಕೋತಾ ಹೋಗ್ತೀವಿ. ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವಾಗಲೂ ಅಷ್ಟೇ ಚಿಕ್ಕ ಚಿಕ್ಕ ವಿಷಯಕ್ಕೂ ಸಂತೋಷ ಪಡ್ತಾ ಹೋಗಿ. ನಿಮ್ಮ ಮಗು ಒಂದು ಹ್ಯಾಪಿ ಪೇರೆಂಟನ್ನು ಚೂಸ್ ಮಾಡುತ್ತೆ ಅಲ್ವಾ? ಹಾಗಾಗಿ ಈಗಲಿಂದನೇ ನಾವು ಖುಷಿಯಾಗಿರೋದನ್ನು ಶುರು ಮಾಡೋಣ. ಯಾವ ಚಿಕ್ಕ ವಿಷಯಕ್ಕೆ ನಿಮಗೆ ಒಂದು ಚಿಕ್ಕ ಚಿಕ್ಕ ವಿಷಯವನ್ನು ದೊಡ್ಡ ದೊಡ್ಡ ಸೆಲೆಬ್ರೇಷನ್ ಆಗಿ ಟ್ರೀಟ್ ಮಾಡಲಿಕ್ಕೆ ಶುರು ಮಾಡಿ. ಒಂದು ಮಗುವಿನ ರೀತಿ ಪ್ರತಿ ಒಂದು ವಿಷಯಕ್ಕೂ ಸಂತೋಷವನ್ನು ಪಡ್ತಾ ಹೋಗಿ. ಯಾವ ವಿಷಯಕ್ಕೆ ಗ್ರೇಟ್ಫುಲ್ ಆಗಿದ್ದೀರಾ ಅಂತ ಎಲ್ಲವನ್ನು ಬರಿತಾ ಹೋಗಿ. ಹೀಗೆ ಮಾಡ್ತಾ ಮಾಡ್ತಾ ಎಷ್ಟೋ ಜನಕ್ಕೆ ಈ ಮ್ಯಾನಿಫೆಸ್ಟೇಷನನ್ನು ಹೇಳ್ಕೊಟ್ಟು ಅವರಿಗೆ ಮಕ್ಕಳಾಗಿದೆ. ಸೊ ಹಾಗಾಗಿ ನೀವು ಇದನ್ನು ಟ್ರೈ ಮಾಡ್ತಾ ಹೋಗಿ. ಮುಖ್ಯವಾಗಿ ಮೆಂಟಲಿ ಫಿಸಿಕಲಿ ಎರಡು ಫಿಟ್ ಆಗಿರಬೇಕು. ನಿಮ್ಮ ದೇಹವನ್ನು ನೋಡ್ಕೊಳ್ಳಿ, ನಿಮ್ಮ ಮೆಂಟಾಲಿಟಿಯನ್ನು ನೋಡ್ಕೊಳ್ಳಿ, ನಿಮ್ಮ ಮೆಂಟಲ್ ಹೆಲ್ತನ್ನು ನೋಡ್ಕೋತಾ ಹೋಗಿ. ಇದೆಲ್ಲವೂ ಕೂಡ ನಿಮ್ಮ ಮಗು ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.